ಎಲ್ಲರೂ ಹೆಂಗಿದ್ದೀರಪ್ಪ? ಸೊ ಈ ವಿಡಿಯೋದಾಗ ನಾ ಏನು ಹೇಳ್ಬೇಕು ಅನ್ಕೊಂಡಿದ್ದೀನಪ್ಪ ಅಂದರೆ, ಹೊಟ್ಟೆ ಬೊಜ್ಜು ಕರಗಿಸೋದು ಹೆಂಗಂತ. ಭಾಳ ಜನ ನನಗೆ ಕ್ವಶನ್ ಕೇಳಿದ್ದೇನಪ್ಪ ಅಂದ್ರೆ, ವೆಯ್ಟ್ ಲಾಸ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಕೇಳಿದ್ದಾರೆ. ಅದಕ್ಕೆ ಈ ವಿಡಿಯೋದಾಗ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆಯ್ಟ್ ಲಾಸ್ ಯಾವ ಥರ ಮಾಡ್ಕೋಬೇಕಂತ. ಈ ವಿಡಿಯೋದಾಗ ನಾನು ಯಾರಿಗೆ ಹೇಳ್ತಿದ್ದೀನಪ್ಪ ಅಂದ್ರೆ, ಓನ್ಲಿ ಫಾರ್ ಅಡಲ್ಟ್ಸ್. ಲೈಕ್ ಅಡಲ್ಟ್ಸ್ ಅಂದ್ರೆ ಯಾರಪ್ಪ ಅಂದ್ರೆ 18 ವಯಸ್ಸಿನ ಮೇಲ್ಪಟ್ಟವ್ರಿಗೆ ಮಾತ್ರ. ಅದಕ್ಕಿಂತ ಕಡಿಮೆ ಇರೋರು ಚಿಕ್ಕ ವಯಸ್ಸದವ್ರು ಏನು ಮಾಡಬೇಕಪ್ಪ ಅಂದರೆ, ಅದು ಏಜ್ ಅಕಾರ್ಡಿಂಗ್ ಟು ಅವ್ರಿಗೆ ವರ್ಕೌಟು ಡಯಟ್ ಬೇರೆ ಆಗುತ್ತೆ. ಅದು ಬೇಕಂದರೆ ನಾನು ಬೇರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ನೀವು ಡೈಟಿಷಿಯನ್ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಕೂಡ ಮಾಡ್ಬೋದು. ಯಾರು 18+ ಅದಾರಲ್ಲ, ಅವ್ರಿಗೆ ಏನು ಹೇಳ್ತೀನಪ್ಪ ಅಂದ್ರೆ, ಮೊದಲು ಯಾರು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಇದು ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ, ಯಾರ್ದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಲೈಕ್ ನಾರ್ಮಲ್ ರೇಂಜ್ ಮೆನ್ ಮತ್ತು ವುಮೆನ್ನ ಬೇರೆ ಬೇರೆ ಆಗುತ್ತೆ. ಮೆನ್ಗೆ ನಾರ್ಮಲ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟು ಇರಬೇಕಪ್ಪ ಅಂದರೆ, ಅರೌಂಡ್ 10 to 20% ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಇರಬೇಕು. ವುಮೆನ್ಗೆ ಅರೌಂಡ್ 15 to 25% ಬಾಡಿ ಫ್ಯಾಟ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇದೆಯಪ್ಪ ಅಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು. BMI ಇಸ್ ನಾಟ್ ಅ ಗುಡ್ ಇಂಡಿಕೇಟರ್. BMI ಮೂಲಕನೂ ಲೈಕ್ ಮೋರ್ ದೆನ್ 30 ಇದ್ರೆ ಒಬೆಸಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಅದಕ್ಕೇನ ಬೆಸ್ಟಪ್ಪ ಅಂದರೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದನ್ನ ಒಂಥರ ಸೆನ್ಸಿಟಿವ್ ಇಂಡಿಕೇಟರ್. ಅದ್ರ ಮೂಲಕ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕಪ್ಪ, ಅಥವಾ ಸೈಂಟಿಫಿಕ್ ವೇ ಯಾವುದಪ್ಪ ಅಂದರೆ, ಮೊದಲು ನಿಮ್ದು ಮೇಂಟೆನೆನ್ಸ್ ಕ್ಯಾಲರಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅದು ಮೇಂಟೆನೆನ್ಸ್ ಕ್ಯಾಲರಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ ನಿಮ್ಗೆ ಬೇಕಂದರೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೊಂದು ಫಾರ್ಮುಲಾ ಇರುತ್ತೆ. ಬಟ್ ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ. ಒಂದು ರಫ್ ಅಪ್ರಾಕ್ಸಿಮೇಟ್ ವೇ ಬೇಕಾಗಿತ್ತಪ್ಪ ಅಂದರೆ ಜಸ್ಟ್ ನೀವು ಗೂಗಲ್ ಮಾಡ್ಬೋದು. ಮೇಂಟೆನೆನ್ಸ್ ಕ್ಯಾಲರಿ ಕ್ಯಾಲ್ಕುಲೇಟರ್ ಅಂತ ಗೂಗಲ್ ಮಾಡಿದರೆ ಸ್ಟಾರ್ಟಿಂಗಲ್ಲೇ ಒಂದು 1-2 ವೆಬ್ಸೈಟಲ್ಲಿ ಸಿಕ್ಬಿಡುತ್ತೆ. ಅದರಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಹಾಕೋದು. ಹೈಟು, ವೆಯ್ಟು ಮತ್ತು ನಿಮ್ಮದು ಆ್ಯಕ್ಟಿವಿಟಿ ಲೆವೆಲ್ ಎಲ್ಲ ಹಾಕಿದರೆ ಮೇಂಟೆನೆನ್ಸ್ ಕ್ಯಾಲರಿ ಸಿಗುತ್ತೆ. ಇನ್ ಅವರೇಜ್ ನಾರ್ಮಲಲ್ಲಿ ಮೆನ್ ಮತ್ತು ವುಮೆನಲ್ಲಿ ಅರೌಂಡ್ ಬೇರೆ ಬೇರೆ ಇರುತ್ತೆ. ಅರೌಂಡ್ 2000 to 2500 ಮಟ್ಟ ಇರುತ್ತೆ. ನಾರ್ಮಲ್ ಎವರೇಜ್ ಪರ್ಸನ್ ನೋಡಿದರೆ ಬೇಕಾದ್ರೆ ನಿಮ್ಮದು ಏನೇ ಇರುತ್ತೋ ನಿಮ್ಮ ಡೀಟೇಲ್ಸ್ ಹಾಕಿ ನಿಮ್ಗೆ ಪರ್ಟಿಕ್ಯುಲರಾಗಿ ಅವ್ರದ್ದೇ ಅದು ಕಸ್ಟಮೈಸ್ಡ್ ಮೇಂಟೆನೆನ್ಸ್ ಕ್ಯಾಲರಿ ಸಿಗುತ್ತೆ. ಅದನ್ನು ನೀವು ನೋಡ್ಕೋಬೋದು ಗೂಗಲಿಂದ. ಮತ್ತು ವೆಯ್ಟ್ ಲಾಸ್ ಎಷ್ಟು ಮಾಡಬೇಕಪ್ಪ ಅಂದರೆ ಹೆಲ್ದಿ ವೇ. ಅರೌಂಡ್ ಎವ್ರಿ ವೀಕ್ 0.5 to 1 kg ಪರ್ ವೀಕ್ ನಾವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ನಾರ್ಮಲ್. ಅದಕ್ಕಿಂತ ಜಾಸ್ತಿ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ಥರ ಡಯಟ್ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದರಿಂದ ಮತ್ತೆ ಹೆಲ್ತ್ ಮೇಲೆ ಬ್ಯಾಡ್ ಎಫೆಕ್ಟ್ ಇರುತ್ತೆ. ಅದಕ್ಕೆ ನೀವು ನಿಮ್ಮದು ಮೇಂಟೆನೆನ್ಸ್ ಕ್ಯಾಲರಿ ಎಷ್ಟು ಇರುತ್ತಲ್ಲ, ಅದಕ್ಕಿಂತ 500 ಕಿಲೋ ಕ್ಯಾಲರಿ ಕಡಿಮೆ ತಿನ್ಬೇಕು ಡೈಲಿ. ಅದರಿಂದ ಮತ್ತೆ ನೀವು ಆಲ್ಮೋಸ್ಟ್ ಆ ಥರ ಮಾಡೋದ್ರಿಂದ ಅರೌಂಡ್ ನಿಮ್ಮದು ಟ್ರ್ಯಾಕ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಎಷ್ಟೆಷ್ಟು ಪರ್ ವೀಕ್ ಎಷ್ಟೆಷ್ಟು ಆಗಾಕತ್ತೈತಿ ಅಂತ. 1 kgಕ್ಕಿಂತ ಜಾಸ್ತಿ ಆಗಾಕತ್ತೈತೆ ಅಂದ್ರೆ ಸ್ವಲ್ಪ ಮತ್ತೆ ಕ್ಯಾಲರಿ ಜಾಸ್ತಿ ಮಾಡ್ಕೊಳ್ಳಿ. ಅಥವಾ ಅದಕ್ಕಿಂತ ಕಡಿಮೆನೇ ಆಗ್ತಿತ್ತು ಅಂದರೆ ಆ್ಯಕ್ಟಿವಿಟಿ ಲೆವೆಲ್ ಅದಕ್ಕಿಂತ ಕಡಿಮೆ ವೆಯ್ಟ್ ಲಾಸ್ ಆಗಾಕತ್ತೈತಪ್ಪ ಅಂದ್ರೆ ಮತ್ತೆ ಕ್ಯಾಲರಿ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಆ್ಯಕ್ಟಿವಿಟಿ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳಿ. ಆ ಥರ ವರ್ಕೌಟು ಮತ್ತು ಡಯಟನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಒಂದೇನಪ್ಪ ಅಂದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಭಾಳ ಜನ ಏನು ಕೇಳ್ತಾರಪ್ಪ ಅಂದ್ರೆ, ನಾವು ಎಲ್ಲ ತಿನ್ನಬೇಕು ಆದರೂ ನಮ್ಗೆ ವೆಯ್ಟ್ ಲಾಸ್ ಆಗಬೇಕು, ಆ ಥರ ಏನೂ ಇರಲ್ಲ. ಆ ಥರ ನೀವು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಡಯಟ್ ಅಂತೂ ಮಾಡಲೇಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಇನ್ನೂ ಜಲ್ದಿ ವೆಯ್ಟ್ ಲಾಸ್ ಆಗಬೇಕಪ್ಪ ಅಂದರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಬೇಕಾಗತ್ತೆ. ಅಂದರೆ ಎಕ್ಸಸೈಸ್ ಮಾಡಿರಿ, ಇಲ್ಲಾಂದ್ರೆ ಯಾವುದಾದ್ರು ಸ್ಪೋರ್ಟ್ಸ್ ಆಡ್ರಿ, ಅಥವಾ ಯೋಗ ಮಾಡಿರಿ. ಈ ಥರ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ. ಮತ್ತು ನೀವು ಜಿಮ್ ಮತ್ತು ಯೋಗ ಅಥವಾ ಜಾಗಿಂಗ್, ವಾಕಿಂಗ್ ಅವೆಲ್ಲ ಮಾಡಬೇಕಂದ್ರೆ ಅದು ಅಕಾರ್ಡಿಂಗ್ ಟು ಲೈಕ್ ಯಂಗ್ ಅಡಲ್ಟ್ಸ್ ಇದ್ದರೆ ಓಕೆ. ಮತ್ತೆ ಏನಾಗುತ್ತೆ, ಏಜ್ ಆದಂಗೆ ಕೆಲವೊಂದು ಏಜ್ ರಿಲೇಟೆಡ್ ಕೋಮಾರ್ಬಿಡಿಟೀಸ್ ಎಲ್ಲ ಬರುತ್ತೆ. ಅಂದರೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಮತ್ತು ಅಸ್ತಮಾ, ಆ ಥರ ಏನಾದರೂ ನಿಮ್ಗೆ ಬೇರೆ ಏನಾದರೂ ತೊಂದರೆ ಇದ್ದರೆ, ಹೆಲ್ತ್ ಇಶ್ಯೂ ಇದ್ದರೆ ಯಾವುದಕ್ಕೂ ಜಿಮ್ ಅಥವಾ ವೇಟ್ ಟ್ರೈನಿಂಗ್ ಅಥವಾ ಈ ಥರ ಹೈ ಇಂಟೆನ್ಸಿಟಿ ಕಾರ್ಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಬಿಡಿ. ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಒಂದು ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಬಿಡ್ರಿ. ಅಥವಾ ನಿಮ್ಗೆ ಯಾವುದಾದ್ರು ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಇದ್ದರೆ TMT ಅಂತ ಬರುತ್ತೆ, ಅಂದರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಬರುತ್ತೆ. ಅದೆಲ್ಲ ಮಾಡಿಸ್ಕೊಂಡು ಆಮೇಲೆ ಬೇಕಾದರೆ ನೀವು ಜಿಮ್ ಸ್ಟಾರ್ಟ್ ಮಾಡ್ಬೋದು ಅಥವಾ ವೇಟ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡ್ಬೋದು. ಯಾಕಪ್ಪ ಅಂದರೆ ನೀವು ಏನೋ ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಕೆಲವೊಂದು ಸರಿ ನಿಮಗೆ ಗೊತ್ತಿಲ್ದಿರಂಥ ಅನ್ಡಯಾಗ್ನೋಸ್ಡ್ ಡಿಸೀಸಸ್ ಇರುತ್ತೆ. ಲೈಕ್ ನಿಮ್ಗೆ ಗೊತ್ತೇ ಇರಲ್ಲ, ಡಯಾಗ್ನೋಸ್ ಆಗಿರಲ್ಲ. ಆ ಥರ ಇದ್ದಾಗ ನೀವು ಒಂದೇ ಸರಿ ಎಕ್ಸಸೈಸ್ ಅಥವಾ ಹೈ ಇಂಟೆನ್ಸಿಟಿ ಕಾರ್ಡಿಯೋ ಮಾಡಬೇಕಾದ್ರೆ ಜಾಸ್ತಿ
ಜಾಸ್ತಿ ಹೆಲ್ತ್ ಮೇಲೆ ತೊಂದರೆ ಬೀಳುತ್ತೆ. ಅದ್ರ ಸಂಬಂಧ ಆ ಥರ ಆಗಬಾರ್ದಪ್ಪ ಅಂದ್ರೆ ಸೀರಿಯಸ್ ಕಂಡೀಷನ್ಸ್ ಆಗಬಾರ್ದಪ್ಪ ಅಂದರೆ ನೀವೇನು ಮಾಡಬೇಕು, ಒಂದು ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಬಿಡಿ ನಿಮ್ಮ ನಿಯರೆಸ್ಟ್ ಹಾಸ್ಪಿಟಲ್ ಅಥವಾ ಯಾರೋ ಡಾಕ್ಟರಿಂದ ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ಬಿಡಿ. ಆಮೇಲೆ ಬೇಕಾದರೆ ನೀವು ಡೈಟಿಷಿಯನ್ ಅಥವಾ ನಿಮ್ಮ ಡಾಕ್ಟರಿಂದ ಕೇಳಿ ಅಡ್ವೈಸ್ ತೊಗೊಂಡು ವರ್ಕೌಟು ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಮತ್ತು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಒಂದೇನು ನೆನ್ಪಿಟ್ಕೋಬೇಕಪ್ಪ ಅಂದರೆ, ಸೊ ನೀವು ಡಿಸಿಪ್ಲೈನ್ ಮ್ಯಾಟ್ರ್ ಆಗುತ್ತೆ. ಸೊ ಒನ್ ವೀಕಲ್ಲಿ 2 ವೀಕ್ಸಲ್ಲಿ ಮಾಡಿದರೆ ಜಾಸ್ತಿ ಚೇಂಜಸ್ ಎಲ್ಲ ಕಾಣಿಸಲ್ಲ. ನೀವು ಅಟ್ಲೀಸ್ಟ್ 3 to 6 months ಮಾಡಬೇಕಾಗತ್ತೆ. ಕನ್ಸಿಸ್ಟೆಂಟಾಗಿ ಡಯಟ್ ಫಾಲೋ ಮಾಡ್ಕೋಬೇಕಾಗುತ್ತೆ, ವರ್ಕೌಟ್ ಮಾಡಬೇಕಾಗತ್ತೆ. ಸೊ ಅವಾಗ ಮಾತ್ರ ಸ್ವಲ್ಪ ನಿಮ್ಗೆ ಬಾಡಿದಾಗ ಚೇಂಜಸ್ ಕಾಣಿಸುತ್ತೆ. ಅಟ್ಲೀಸ್ಟ್ 3 to 6 months ಮಾಡಲೇಬೇಕು ಕಂಪಲ್ಸರಿ. ಮತ್ತು ನಿಮ್ಮದು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ನಿಮ್ದು ಹ್ಯಾಬಿಟ್ಸ್ ಎಲ್ಲ ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಕೆಲವೊಂದ್ರಿಗೆ ಏನಿರುತ್ತೆ, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇರುತ್ತೆ, ಸ್ಮೋಕಿಂಗು ಅಥವಾ ಇವೆಲ್ಲ ಟೊಬ್ಯಾಕೋ ಅಥವಾ ಸಿಕ್ಕದೆ ತಿನ್ನೋದು, ಅನ್ಕಂಟ್ರೋಲ್ಡ್ ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ. ಸೊ ಆ ಥರ ನೀವು ನಿಮ್ಮ ಹ್ಯಾಬಿಟ್ಸ್ ಮೇಲೆ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ಅದರಿಂದ ಏನಾಗುತ್ತೆ, ಇಲ್ಲ ಅನ್ನೆಸೆಸರಿ ಕ್ಯಾಲರೀಸ್ ಎಲ್ಲ ಆ್ಯಡಪ್ ಆಗುತ್ತೆ. ಸೊ ಆ ಥರ ನೀವು ತಿನ್ನೋದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಏನೇನು ಫುಡ್ಸ್, ಯಾವ್ಯಾವ ಫುಡ್ಸ್ ಅವಾಯ್ಡ್ ಮಾಡಬೇಕಪ್ಪ ಅಂದರೆ ಕೆಲವೊಂದು ಬೇಕ್ರಿ ಐಟಮ್ಸು ಮತ್ತು ಶುಗರ್ ಐಟಮ್ಸು ಮತ್ತು ಆಯಿಲಿ ಫುಡ್ಸ್ ಅವೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಜಾಸ್ತಿ ಕ್ಯಾಲರೀಸ್ ಇರುತ್ತೆ ಮತ್ತು ಅನ್ವಾಂಟೆಡ್ ಕ್ಯಾಲರೀಸ್ ಇರುತ್ತೆ. ಸೊ ಅದ್ರ ಸಂಬಂಧ ಅದು ಹೆಲ್ದಿ ಅಲ್ಲ. ಸೊ ಆ ಥರ ನೀವು ಫಾಸ್ಟ್ ಫುಡ್ ಎಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು ಮತ್ತು ಈ ಥರ ಸ್ವೀಟ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ವೀಟ್ಸ್ ಎಲ್ಲ ತಿನ್ಬೋದು, ಸ್ವಲ್ಪ ನಿಮ್ಮದು ಕ್ಯಾಲರಿ ಟ್ರ್ಯಾಕ್ ಮಾಡ್ಕೊಂಡು ತಿನ್ನಿ ಅಷ್ಟೇ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಏನೇನು ಫುಡ್ ತಿಂತಿರ್ತೀರಲ್ಲ ಡೈಲಿ, ಅದನ್ನೆಲ್ಲ ನೀವು ಮೇಜರ್ ಮಾಡಬೇಕಾಗತ್ತೆ. ಇದು ಅಷ್ಟೊಂದು ಯಾರು ತೂಕ ಮಾಡಿ ತಿಂತಾರಪ್ಪ ಅಂತ ಅನ್ಕೋಬೋದು, ಬಟ್ ಸ್ಟಿಲ್ ನೀವು, ಯಾಕಂದರೆ ನೀವು ಎಷ್ಟು ತಿಂತಿರ್ತಾರೆ ಅಂತ ನಿಮಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನೀವು ಏನೇನು ಊಟ ಮಾಡ್ತಿರಲ್ಲ ಅದನ್ನು ವೇಯಿಂಗ್ ಮಷೀನ್ಲೇ ವೇಟ್ ಮಾಡಿ ಅದ್ರದ್ದು ಕ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಿ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ. ನೀವು ಎವ್ರಿ ಡೇ ಏನು ತಿಂತಿರ್ತಾರಲ್ಲ ಸೇಮ್ ಫುಡ್ಡು, ಆ ಥರನ ಕ್ಯಾಲ್ಕುಲೇಟ್ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ಕ್ಯಾಲ್ರಿ ತಿಂತಿದ್ದೀರಾ ಅಂತ ಡೈಲಿ. ಸೊ ಆ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಿಂದರೆ ಉತ್ತಮ. ಇಲ್ಲಾಂದರೆ ಅಟ್ಲೀಸ್ಟ್ ಅಪ್ರಾಕ್ಸಿಮೇಟ್ ಮಾಡ್ಕೊಂಡಾದ್ರೂ ತಿನ್ನಬೇಕು. ಸೊ ಅಪ್ರಾಕ್ಸಿಮೇಟ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಜಾಸ್ತಿ ಉಪವಾಸ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಓಕೆ, ಆದರೆ ಪೂರ್ತಿ ದಿನ ಉಪವಾಸ ಇರೋದು, ಆ ಥರ ವಾಟರ್ ಫಾಸ್ಟಿಂಗ್ ಮಾಡೋದು, ಸೊ ತುಂಬ ಹಸಿವಿಂದ ಇಟ್ಕೊಂಡು ಕೊಡೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಮತ್ತೆ ಇನ್ನೂ ರಿವರ್ಸ್ ಹೆಲ್ತ್ ಮೇಲೆ ಅಡ್ವರ್ಸ್ ಎಫೆಕ್ಟ್ ಬೀಳುತ್ತೆ. ಅದ್ರ ಸಂಬಂಧ ಸೊ ಹೆಲ್ದಿ ವೇದಾಗ ಫ್ಯಾಟ್ ಲಾಸ್ ಮಾಡಿ. ಸೊ ಸ್ವಲ್ಪ ಪೇಷನ್ಸು ಬೇಕಾಗುತ್ತೆ. ವೆಯ್ಟ್ ಲಾಸಿಗೆ ಸ್ವಲ್ಪ ಪೇಷನ್ಸು ಬೇಕಾಗುತ್ತೆ, ಇಮಿಡಿಯೇಟ್ ರಿಸಲ್ಟ್ಸ್ ಬರಲ್ಲ. ಸೊ ಅದಕ್ಕೆ 3 to 6 months ಅಂತೂ ಮಾಡಿ. ಸೊ ಅದಾದಮೇಲೆ ನಿಮಗೆ ಮೋಟಿವೇಶನ್ ಬರುತ್ತೆ. ಸೊ ಬಾಡಿ ಎಲ್ಲ ಚೇಂಜಸ್ ಆದಮೇಲೆ ನಿಮಗೆ ಮೋಟಿವೇಶನ್ ಬರುತ್ತೆ, ಅವಾಗ ನೀವೇ ಕಂಟಿನ್ಯೂ ಮಾಡ್ತೀರಾ. ಇನ್ನೊಂದು, ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಏನೇನು ತಿನ್ಬೇಕಪ್ಪ ಅಂದ್ರೆ, ಡಯಟ್ ಏನೇನು ತಿನ್ಬೇಕಪ್ಪ ಅಂದ್ರೆ ಬರೀ ಹೋಮ್ ಕುಕ್ಡ್ ಫುಡ್ ಮಾತ್ರ ತಿನ್ನಿ. ಸೊ ತುಂಬ ಜನ ಅನ್ಕೋತಾರೆ ಫ್ಯಾನ್ಸಿ ಡಯಟ್ ಎಲ್ಲ ಫಾಲೋ ಮಾಡಿದ್ರೆ ಅಷ್ಟೇ ವೆಯ್ಟ್ ಲಾಸ್ ಆಗುತ್ತೆ. ಆ ಥರ ಏನಿಲ್ಲ, ಹೋಮ್ ಕುಕ್ಡ್ ಫುಡ್ ತಿಂದರೂ ಆಗುತ್ತೆ. ಸೊ ಮನೆಯಲ್ಲೇ ನೀವು ನಿಮ್ಮ ಡಯಟನ್ನು ಮಾಡಿಕೊಂಡು ತಿನ್ನಿ. ಸೊ ಆಚೆ ಕಡೆದೆಲ್ಲ ರೆಸ್ಟೋರೆಂಟ್ ಫುಡ್ ಅದೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ಅದರಲ್ಲೆಲ್ಲ ಆಯಿಲು ಮತ್ತು ಶುಗರ್ ಅದೆಲ್ಲ ಜಾಸ್ತಿ ಆ್ಯಡ್ ಮಾಡಿರ್ತಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಕ್ಯಾಲರೀಸ್ ಜಾಸ್ತಿ, ಎಕ್ಸ್ಟ್ರಾ ಕ್ಯಾಲರೀಸ್ ಎಲ್ಲ ಸಿಗುತ್ತೆ. ಸೊ ಅದ್ರ ಸಂಬಂಧ ಮನೇಲೆ ನೀವು ನಿಮ್ಗೆ ಏನೇನು ತಿಂತೀರಲ್ಲ ಹೆಲ್ದಿ ಫುಡ್ಡನ್ನು ಮನೇಲೆ ಕುಕ್ ಮಾಡಿಕೊಂಡು ತಿನ್ನಿ. ಸೊ ಆದಷ್ಟು ನಿಮ್ಮ ಡಯಟಲ್ಲಿ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಕಾಳು ಆ ಥರ ತಿನ್ನಬೇಕಾಗತ್ತೆ. ಮತ್ತು ರೊಟ್ಟಿ, ಚಪಾತಿ ಆಗ್ಬೋದು, ಇಲ್ಲಾಂದರೆ ಇಲ್ಲಾಂದರೆ ಓಟ್ಸು, ಆ ಥರ ಎಲ್ಲ ತಿನ್ಬೇಕು. ಹೆಲ್ದಿ ಫುಡ್, ಆದಷ್ಟು ಹೆಲ್ದಿ ಫುಡ್ಡನ್ನು ತಿನ್ನೋಕೆ ಟ್ರೈ ಮಾಡಿ. ಸೊ ಒನ್ಸ್ ಇನ್ ಅ ವೈಲ್ ಓಕೆ, ಯಾವಾಗಾದರೂ ಒಂದಿನ ಸ್ವಲ್ಪ ತಿನ್ಬೋದು ಫಾಸ್ಟ್ ಫುಡ್, ಅದೆಲ್ಲ ಜಂಕ್ ಫುಡ್ ಯಾವಾಗಾದ್ರೂ ಒಂದ್ಸರಿ, ಅಂದರೆ ತಿಂಗಳು ಒಂದ್ಸರಿನೋ 2 ತಿಂಗಳು ಒಂದ್ಸರಿನೋ 2 ಸರಿನೋ ತಿನ್ಬೋದು ಅಷ್ಟೇ. ಬಟ್ ಆದರೂ ಆದಷ್ಟು ಹೆಲ್ದಿ ಫುಡ್ ತಿನ್ನೋಕೆ ಅಂದರೆ ಮಾತ್ರ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ಸಿಕ್ಕ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಮತ್ತೆ ನಿಮ್ಗೆ ವೆಯ್ಟ್ ಲಾಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಮಾಡಿ. ಸೊ ಮತ್ತೆ ನನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಸೊ ಡಾಕ್ಟರ್ ಅಸ್ಥೆಟಿಕ್ ಗಿರಿ ಅಂತ, ಅದರಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ದಿದ್ರೆ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ಸೊ ಆದಷ್ಟು ಹೆಲ್ದಿ ವೇದಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿರಿ. ಸೊ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ವೆಯ್ಟ್ ಲಾಸ್ ಬಗ್ಗೆ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.